ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ರಿಗೂ ನನ್ನ ಮಗಳು ನಾಮಕರಣ ವ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಮೊದಲನೇ ಬಾರಿ ಏನಾದರೂ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮ್ಮ ಒಪಿನಿಯನ್ನ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ಬಹಳ ಇಂಪಾರ್ಟೆಂಟ್. ಜಾಸ್ತಿ ತಡ ಮಾಡೋದು ಬೇಡ. ನಾಮಕರಣ ಹೇಗಾಯಿತು, ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ, ಅವತ್ತಿನ ದಿನ ನಾವು ಏನೇನು ಫೇಸ್ ಮಾಡಬೇಕಾಯ್ತು, ಹಾಗೆ ಎಷ್ಟು ಖುಷಿ ಆಯಿತು ಎಲ್ಲದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋನ ತಡವಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಕ್ಷಮಿಸಿ. ಸ್ವಲ್ಪ ಎಡಿಟಿಂಗ್ ಟೈಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಟೈಮ್ ತೊಗೊಂಡು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮಗುಗೆ 8 ತುಂಬಿ 9 ತಿಂಗಳಿಗೆ ಬಿದ್ದ ಮೇಲಿಂದ ನಾಮಕರಣ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅವಳಿಗೆ 9 ತಿಂಗಳಿಗೆ ಬಿದ್ದಿದ್ದೆ 1ನೇ ತಾರೀಕು. ಆದರೆ 15ನೇ ತಾರೀಕು ಅಷ್ಟರಲ್ಲಿ ಧನುರ್ಮಾಸ ಇರೋದ್ರಿಂದ ನಮಗೆ 15 ಡೇಸ್ ಒಳಗೆ ನಾಮಕರಣ ಮಾಡಿ ಮುಗಿಸ್ಬೇಕಿತ್ತು. ಆದರೆ ನಮಗೆ ಸಿಕ್ಕಿದ್ದು ಒಂದೇ ಸಂಡೇ ಆಗಿತ್ತು, 8th. ಆದರೆ ಅವತ್ತಿನ ಚೌಟ್ರಿ ಎಲ್ಲನೂ ಬುಕ್ ಆಗಿಬಿಟ್ಟಿತ್ತು. ಆದ ಕಾರಣ ನಾವು 12th ಡಿಸೆಂಬರ್ ಥರ್ಸ್ಡೇ ನಾಮಕರಣನ ಮಾಡಬೇಕಾಯಿತು. ಡೇಟ್ ಸಹ ತುಂಬ ಚೆನ್ನಾಗಿದೆ, ಹಾಗೆ ಟೈಮಿಂಗ್ಸು ಚೆನ್ನಾಗಿದೆ ಅಂತ ನಮ್ಮ ಪೂಜಾರಿ ಹೇಳಿದ್ರು. ಸೊ ಅವತ್ತಿನ ದಿನವೇ ನಾಮಕರಣ ಫಿಕ್ಸ್ ಮಾಡ್ಕೊಂಡು ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಗುರುವಾರದ ದಿನ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅದರ ಆಚೆ ದಿನವೂ ಮಳೆ ಇಲ್ಲ, ಈಚೆ ದಿನವೂ ಮಳೆ ಇಲ್ಲ. ಗುರುವಾರ ಸಿಕ್ಕಾಪಟ್ಟೆ ಮಳೆ ಇತ್ತು. ಮೇಲಿಂದ ಬ್ಲೆಸ್ಸಿಂಗ್ಸ್ ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದು 10 ಗಂಟೆಗೆ. ಅದರಿಂದ ನಾನು 7 ಗಂಟೆ 7:15 ಮಗುಗೆ ಫೀಡ್ ಮಾಡಿಸಿ 8 ಗಂಟೆಗೆ ಚೌಟ್ರಿಲಿ ಬಂದು ಅವಳು ನಾಮಕರಣದಲ್ಲಿ ನಾನು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ನನಗೆ ಮೇಕಓವರ್ ಮಾಡಿದ್ದವ್ರ ಹೆಸರು ಕವಿತಾ ರೆಡ್ಡಿ ಅಂತ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಪೇಜ್ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಮೇಕಓವರ್ ಮಾಡಿಸ್ಕೊಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು, ಎಷ್ಟು ಬೇಗ ಸಹ ಮಾಡಿದ್ರು ಅಂತ ಹೇಳ್ಬೋದು. ನನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿದ್ದಾರೆ. ಕರೆಕ್ಟಾಗಿ 10 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಅಷ್ಟೊತ್ತಿಗೆ ನಾನು ರೆಡಿಯಾಗಿದ್ದೆ, ಪೂಜಾರು ಸಹ ಬಂದಿದ್ದರು. ಆದರೆ ಮಗು ನೀನು ಕರ್ಕೊಂಬಂದಿರಲಿಲ್ಲ, ನಮ್ಮ ಮನೆಯವರು ಸಹ ತಡವಾಗಿ ಬಂದರು. ಆಮೇಲಿಂದ ಅವ್ರು ಬಂದ ಮೇಲಿಂದ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಳೆ ಬರ್ತಿತ್ತು ಅಂತ ಮಗು ಆರಾಮಾಗಿ ಮನೇಲಿ ಅಮ್ಮ ಜೊತೆನೇ ರೆಡಿಯಾಗಿ ಬರಲಿ ಅಂದ್ಬಿಟ್ಟು ನಮ್ಮ ಅಮ್ಮನೇ ರೆಡಿ ಮಾಡಿಸ್ಕೊಂಡು ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಬಂದಿದ್ರು. ಯಾಕಂದರೆ ಇಲ್ಲಿ ಬಂದಮೇಲೆ ಇನ್ನು ಎಷ್ಟೊತ್ತಾಗುತ್ತೋ ಮಗುಗೆ ತಿನ್ನೋಕ್ಕಾಗೋದಿಲ್ಲ. ಹಾಗೆ ಜನ ನೋಡಿ ಎದುರ್ತಾಳೆ, ಒಂದು ಸ್ವಲ್ಪ ನಿಧಾನವಾಗಿ ಬರೋಣ ಅಂದ್ಬಿಟ್ಟು 10 ಗಂಟೆಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ನಾವು ಬಂದು ರೆಡಿಯಾಗಿದ್ವಿ. ಅಷ್ಟರಲ್ಲಿ ಅಮ್ಮನೂ ಮಗುನ ಕರ್ಕೊಂಡು ಬಂದರು. ಪೂಜಾರು ಬೇಗ ಬೇಗ ಸ್ಟಾರ್ಟ್ ಮಾಡೋಣ, ಜಾಸ್ತಿ ತಡ ಮಾಡೋದು ಬೇಡ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ನಾನು ಮ್ಯಾಚಿಂಗ್ ಹೊಲಿಸ್ಕೊಂಡಿದ್ದು, ಆ ಶಲ್ಯ ಏನೂ ತಂದಿರಲಿಲ್ಲ. ಬಟ್ ಪೂಜಾರು ಕುಶಲ್ ನಿನ್ನ ಶಲ್ಯ ಹಾಕ್ಕೊಂಡು ಬಂದು ಕುತ್ಕೋಬೇಕು ಅಂದರು. ಅದನ್ನು ಹುಡ್ಕೊಂಡು ಅವ್ರ ಫ್ರೆಂಡ್ ತೊಗೊಂಬಂದು ಕೊಡೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಆಮೇಲಿಂದ ಬಂದು ಎಲ್ಲರೂ ನಾನು ಅವರು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಈ ಹಾರ ಸಹ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯೇ ಮಾಡಿಕೊಟ್ಟಿದ್ರು ನಮ್ಮ ಮಾವ. ಅವ್ರಿಗೆ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನೀವು ನೋಡ್ತಿರೋ ಪ್ರತಿಯೊಂದಲ್ಲಿ ಹಿಂದೆ ಕಾಣಿಸ್ತಿರೋ ಡೆಕೋರೇಷನ್ ಆಗಿರ್ಬೋದು, ನನ್ನ ಬ್ಲೌಸ್ ಡಿಸೈನು, ಇನ್ವಿಟೇಷನಿಂದ ಹಿಡಿದು ಪ್ರತಿಯೊಂದನ್ನು ಲೋಟಸ್ ಥೀಮಲ್ಲೇ ಮಾಡಿದ್ವಿ. ಏನೋ ಒಂಥರ ಲೋಟಸ್ ಥೀಮಲ್ಲಿ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ಸೊ ಎಲ್ಲನೂ ಲೋಟಸ್ ಥೀಮಲ್ಲೇ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಗೆ ಅಂದ್ಕೊಂಡಿದ್ನೋ ಎಲ್ಲನೂ ಅದೇ ರೀತಿ ಆಯಿತು. ರೈಟ್ ಫ್ರಮ್ ದ ಸ್ಟಾರ್ಟ್ ಕೊನೆಯವರೆಗೂ ಎಲ್ಲನೂ ತುಂಬ ಚೆನ್ನಾಗಾಯಿತು. ಮೊದಲಿಗೆ ನಾವು ದೇವ್ರ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇಬ್ಬರೂ. ಸೊ ಅಲ್ಲಿ ತನಕ ಮಗು ಆರಾಮಾಗಿ ಎಲ್ಲರ ಜೊತೆನೂ ಆಟ ಆಡಿಕೊಂಡು ಕೆಳಗಡೆ ಎಲ್ಲ ಮಾತಾಡಿಕೊಂಡು ಅಮ್ಮ ಜೊತೆ ಇದ್ಲು. ಅಷ್ಟರಲ್ಲಿ ಕೆಲವೊಂದು ಪೂಜೆ ಇತ್ತು, ಅದನ್ನು ಮಾಡ್ತಿದ್ವಿ. ನಮ್ಮ ಮಗುದು ಏನೂ ದೋಷ ಇರಲಿಲ್ಲ, ಬರೀ ಕರಳು ಸುತ್ಕೊಂಡು ಬಂದಿದ್ದರಿಂದ ಗೋ ಪೂಜೆ ಮಾಡಿಸ್ಬೇಕಿತ್ತು. ಅದನ್ನು ನಾವು 3 ತಿಂಗಳಲ್ಲೇ ಮಾಡಿದ್ವಿ. ಆವಾಗ ಸಹ ಇದೇ ಪೂಜಾರು ಬಂದು ಮಾಡಿಕೊಟ್ಟಿದ್ರು. ಸೊ ಇವಾಗ ಏನು ನಾಮಕರಣ ಅಷ್ಟೇ ಅಲ್ವಾ, ಬರೀ ತೊಟ್ಲಿಗೆ ಹಾಕಿ ತೊಟ್ಲು ಪೂಜೆ ಮಾಡಿ ಹೆಸರಿಡೋದು ಅಷ್ಟೇ ಅಂತ ಹೇಳಿ ಸಿಂಪಲ್ಲಾಗಿ ಜಾಗ ಶುದ್ಧಿ ಅಂತೇನೋ ಮಾಡಬೇಕಂತೆ, ಅದನ್ನು ಮಾಡ್ತಾಯಿದ್ರು. ಅದನ್ನು ಮಾಡಿಬಿಟ್ಟು ನಮಗೆ ನಾಮಕರಣ ಮಾಡ್ಕೊಡೋದಕ್ಕೆ ಅವರು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಏನಂದರೆ ಈ ಪೂಜಾರಿ ನಮಗೆ ಮದುವೆ ಮಾಡಿಸಿದ್ದು 6 ವರ್ಷದಿಂದ ಇವ್ರು ನಮಗೆ ಮದುವೆ ಮಾಡಿಸಿ ಇವಾಗ ನಮ್ಮ ಮಗುಗೆ ನಾಮಕರಣ ಸಹ ಇವರೇ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಗಳಾದರೂ, ಶುಭ ಕಾರ್ಯ ಇರ್ಬೋದು, ಯಾವುದೇ ದೇವತಾ ಕಾರ್ಯ, ಪ್ರತಿಯೊಂದು ಕಾರ್ಯದಲ್ಲೂ ಇವರೇ ಪೂಜಾರು ಬರೋದು. ಪ್ರತಿ ವರ್ಷ ಪಿತೃಪಕ್ಷಕ್ಕೂ ಸಹ ಇವರೇ ಬಂದು ಪೂಜೆ ಮಾಡಿಕೊಡ್ತಾರೆ. ಸೊ ಈ ಪೂಜಾರು ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಆ್ಯಂಡ್ ಇದೆಲ್ಲ ಪೂಜೆ ಎಲ್ಲ ನಡೆಯೋ ಟೈಮಲ್ಲಿ ಆ ಹಿಂದೆ ನೇಮ್ ರಿವೀಲಿಂಗ್ ಬೋರ್ಡಲ್ಲಿ ಒಂದು ಸ್ವಲ್ಪ ಹೆಸರು ಕಾಣಿಸ್ತಾ ಇತ್ತು. ನೀವು ಫಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಅದನ್ನು ಇವಾಗ ರಿಯಲೈಸ್ ಆಯಿತು, ಸ್ಕ್ರೀವ್ ಸ್ವಲ್ಪ ಲೂಸ್ ಆಗಿದೆ, ಇಲ್ಲಾಂದರೆ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕಿತ್ತು ಅಂತ. ಸೊ ಅದನ್ನು ಸರಿ ಮಾಡೋಕ್ಕೆ ಹೇಳಿದ್ವಿ. ಆಮೇಲೆ ಮಗುನ ಕರ್ಕೊಂಬಂದ್ರಿ ಅಂತ ಹೇಳಿದ್ರು. ಮಗುನ ಕರ್ಕೊಂಬಂದ್ವಿ. ಅವಳು ನಾನು ಹೇಗೆ ನೋಡ್ತಿದ್ದಾಳೆ ನೋಡಿ, ಏನೋ ರೆಡಿ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ ಎಲ್ಲಿಗೆ ಹೋಗೋಕ್ಕೆ. ಏನಿದೆ ಯಾವತ್ತೂ ಹಿಂಗೆ ರೆಡಿ ಆಗಿರಲಿಲ್ವಲ್ಲ, ಯಾವಾಗಲೂ ತಲೆ ಗಂಟು ಹಾಕ್ಕೊಂಡು ಮುಖ ತೊಳೆಯೋದೇ ಹೆಚ್ಚಾಗಿತ್ತು ನನಗೆ. ಸೊ ಇವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿರೋದಕ್ಕೆ ಮುಖ ನೋಡ್ತಾ ಇದ್ದಾಳೆ, ಯಾರಿದು ಏನು ಹಿಂಗೆ ರೆಡಿಯಾಗಿದ್ದಾರೆ ನಮ್ಮಮ್ಮ ಅಂತ. ಆಮೇಲಿಂದ ಕುತ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ವಿ.
ಆ್ಯಕ್ಚುಲಿ ಏನಂದರೆ ಈ 10:30 to 11 ಆ ಥರ ಅವಳಿಗೆ ನ್ಯಾಪ್ ಟೈಮು. ಬಟ್ ಇವಾಗ ಇಲ್ಲಿ ಪೂಜೆ ಮಾಡೋದ್ರಿಂದ ಕಾರಲ್ಲಿ ಬರ್ತಾ ಒಂದು ಸ್ವಲ್ಪ ಮಲ್ಕೊಂಡು ಬಂದಿತ್ತಂತೆ ಅಷ್ಟೇ. ಆಮೇಲಿಂದ ಬಂದು ಹಾಗೆ ಸಡನ್ನಾಗಿ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಎಲ್ಲರ ಜೊತೆ ಆಟ ಆಡ್ಕೊಂಡು ಹೆಂಗೋ ಮರ್ತುಬಿಟ್ಲು. ಇವಾಗ ಇಲ್ಲಿ ಕುತ್ಕೊಂಡ್ಮೇಲೆ ನಿದ್ದೆ ಬಂತು, ಹೊಟ್ಟೆ ಹಸಿತೋ ಗೊತ್ತಿಲ್ಲ, ಒಂದು ಸ್ವಲ್ಪ ಅಳಕ್ಕೆ ಶುರು ಮಾಡಿದ್ಲು. ಆದರೆ ಸೈಲೆಂಟಾಗಿ ಕೂತಿದ್ಲು, ನಗ್ದಿಲ್ಲ, ಅನ್ಕೊಂಡು ಕುತ್ಕೊಂಡಿದ್ಲು. ಹಾಗೆ ನಾವೆಲ್ಲ ಪೂಜೆ ಮಾಡಿದ ತಕ್ಷಣ ಅವ್ರ ಅಪ್ಪನ ಕೈ ಇಟ್ಕೊಂಡು ಆರಾಮಾಗಿ ಅವ್ರ ಜೊತೆ ಪೂಜೆ ಮಾಡಿಕೊಂಡು ಸುಮ್ಮನೆ ಕುತ್ಕೊಂಡಿದ್ಲು ಒಂದು ಸ್ವಲ್ಪ ಹೊತ್ತು. ಏನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಸೆಕೆ ಬೇರೆ ಆಗಿರತ್ತಲ್ವ, ಫಸ್ಟೇ ಹೀಟ್ ಬಾಡಿ, ಅದರಲ್ಲಿ ಆ ಬಟ್ಟೆ ಎಲ್ಲ ಯಾವತ್ತೂ ಹಾಕಿಲ್ಲ, ಹಾರ ಬೇರೆ ಸ್ವಲ್ಪ ಭಾರ ಇರುತ್ತೆ. ಸೊ ಎಲ್ಲ ಮಾಡ್ಕೊಂಡು ಸುಮ್ಮನೆ ಕೂತಿದ್ರು, ಏನು ಹತ್ಕೊಂಡಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಅಂತ ಅಳಕ್ಕೆ ಶುರು ಮಾಡಿದ್ದು ಅಷ್ಟೇ. ನೀವೇ ನೋಡ್ಬೋದು ಎಷ್ಟು ಆರಾಮಾಗಿ ಕೂತಿದ್ದಾಳೆ ಅಂತ. ಸೊ ಇಷ್ಟೊತ್ತು ಆಲ್ರೆಡಿ ಎಲ್ಲರೂ ಬಂದುಬಿಟ್ಟಿದ್ರು, ನಮ್ಮ ರಿಲೇಟಿವ್ಸು, ನಾವು ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ರಿ ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. 11 o'clock ಹತ್ರ ಆಗ್ತಾಯಿತ್ತು. ಸೊ ಆದಮೇಲೆ ಹನಿ ತಿನ್ನಿಸ್ಬೇಕು ಅಂತ ಹೇಳಿದ್ರು. ಉಂಗುರದಲ್ಲಿ ಅದ್ದಿ ಹನಿನ ಬಾಯಲ್ಲಿ ಇಡ್ತಾಯಿದ್ರು. ಸೊ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಈ ಥರ ಹನಿ ಕೊಡ್ತಾರೆ ಅಂತ. ಸೊ ಅವ್ರು ಹೇಳಿದ ತಕ್ಷಣ ನಾನು ಹೇಳಿದೆ ಬೇಡ ಬೇಡ ಅಂತ. 1 yearವರೆಗೂ ಹನಿ ಕೊಡಬಾರ್ದು ಅಂತಾರಲ್ಲ. ಆಮೇಲೆ ನಮ್ಮ ಪೂಜಾರಿ ಹೇಳಿದ್ರು ಇಲ್ಲ ಮೈದೆ ತುಂಬ ಇಂಪಾರ್ಟೆಂಟು, ಹನಿ ಕೊಡಬೇಕು, ಜೇನುತುಪ್ಪ ಹಾಕಿ ಉಂಗುರದಲ್ಲಿ ಅದ್ದಿ ಕೊಡಬೇಕಂತ. ಸೊ ಸರಿ ಅಂತ 1 drop 2 drop ಏನೋ ಕೊಟ್ಟರು ಅಷ್ಟೇ. ಅವಳು ಅದನ್ನು ಜಾಸ್ತಿ ಕುಡ್ದಿಲ್ಲ. ಅದಾದಮೇಲಿಂದ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಪ್ಪ ಏನೋ ಹೆಸರು ಹೇಳ್ಬೇಕಂತ ಇದ್ರು. ಸೊ ಹೆಸರು ಹೇಳಿ ಅಂತ ಹೇಳ್ತಿರುವಾಗ ಒಂದು ಸ್ವಲ್ಪ ಸೆಕೆ ಆಯಿತು, ನಿದ್ದೆ ಬಂತು ಗೊತ್ತಿಲ್ಲ, ಒಂದು ಸ್ವಲ್ಪ ಅಳ್ತಾ ಇದ್ಲು ಅಷ್ಟೇ. ಆಮೇಲಿಂದ ನಮ್ಮಮ್ಮ ಹತ್ರ ಕೊಟ್ಟೆ, ಸರಿ ಹೋಗಿ ನೀವು ಒಂದು ಸ್ವಲ್ಪ ಹೊತ್ತಲ್ಲೇ ಇದ್ದು ಎದ್ಕೊಂಡಿದ್ರೆ ನಿಂತ್ಕೊಂಡಿದ್ರೆ ಸುಮ್ಮನಾಗ್ಬಿಡುತ್ತೆ ನಮ್ಮ ಮಗು. ಒಂದು ಸ್ವಲ್ಪ ಕುತ್ಕೊಂಡಿದ್ರೆ ಅದಕ್ಕೆ ಅಳು ಬಂದುಬಿಡುತ್ತೆ. ಸೊ ನಿಂತ್ಕೊಂಡಿರ್ರಿ ನೀವು ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಅಮ್ಮ ಹತ್ರ ಕೊಟ್ಟು ಕಳಿಸ್ದೆ. ಆಮೇಲೆ 3 ಮೇಲೂ ಎಲ್ರಿಗೂ ಅಕ್ಷತೆ ಹಾಕಿ ಅಂತ ಹೇಳಿದ್ರು ಪೂಜಾರು. ಹಾಕ್ತಾಯಿದ್ರು. ಹಾಕಿದ್ಮೇಲೆ ಸರಿ ಅಂತ ನಮ್ಮಮ್ಮ ಕೇಳ್ಕೊಟ್ಟೆ. ಅಲ್ಲಿ ನಿಂತ್ಕೊಂಡಿದ್ದಾಗ ಒಂದು ಸ್ವಲ್ಪ ಸುಮ್ಮನೆ ಇದ್ಲು, ಏನೂ ಹತ್ಕೊಂಡಿರಲಿಲ್ಲ, ಆರಾಮಾಗಿ ಇದ್ಲು. ನಾನಿಲ್ಲ ಅಂದರೂ ನಮ್ಮಮ್ಮ ಹತ್ರ ಇರ್ತಾಳಲ್ವ, ನಾನು ಸೊ ಫಸ್ಟೇ ಹೇಳಿಬಿಟ್ಟಿದ್ದೆ, ಅಮ್ಮ ಮಗು ಏನಾದರೂ ಹತ್ರ ಯಾರ ಕೈಲೂ ಕೊಡಬೇಡ, ನೀನೇ ಎತ್ಕೋ. ಅಳೋದು ನೋಡಿದ್ರೆ ನನ್ನ ಕೈಲಿ ಆಗೋದಿಲ್ಲ. ಆ್ಯಂಡ್ ಜನ ಜಾಸ್ತಿ ಬಂದಿರ್ತಾರೆ, ಅವಳ ಅತ್ತೆ ಅಳ್ತಾಳೆ ಅಂತ. ಸೊ ನಮ್ಮಮ್ಮ ಎತ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ಲು. ಸರಿ ಅಂದ್ಬಿಟ್ಟು ನಾವು ಇಲ್ಲಿ ಹೆಸರು ಬರಿಬೇಕು ಅಂತ ಹೇಳಿ ಬರ್ತಾಯಿದ್ವಿ. ಅಕ್ಕಿ ಮೇಲೆ 3 ಹೆಸರು ಇಡಬೇಕಂತೆ. ಫಸ್ಟು ನಕ್ಷತ್ರದ ಪ್ರಕಾರ ಇಡೋ ಹೆಸರು, ಆಮೇಲೆ ದೊಡ್ಡವ್ರ ಹೆಸರು ಇಡಬೇಕು, ಆಮೇಲೆ ಲಾಸ್ಟಲ್ಲಿ ಏನು ನಿಜವಾದ ಹೆಸರು ಇಡ್ತೀವಿ ವ್ಯವಹಾರದ ಹೆಸರು, ಆ ಹೆಸರನ್ನು ಇಡಬೇಕು ಅಂತ ಹೇಳ್ತಾಯಿದ್ರು ಪೂಜಾರು. ನಾನು ಸರಿ ಸರಿ ಅಂತ ತಲೆ ಅಲ್ಲಾಡಿಸ್ತಾ ಇದ್ದೆ. ನಮ್ಮ ಮಗುಗೆ ನಾವು ಸೆಲೆಕ್ಟ್ ಮಾಡಿರೋದೆ ನಕ್ಷತ್ರದಿಂದ ಬಂದಿರೋ ಅಕ್ಷರದಿಂದನೇ ಹೆಸರು. ಸೊ ಫಸ್ಟ್ ಹೆಸರು ಅದನ್ನೇ ಇಟ್ವಿ, ಯಶ್ವಿ ಅಂತ. ಸೊ ಸೆಕೆಂಡ್ ಹೆಸರು ಯಾವುದಾದ್ರೂ ಹಿರಿಯರ್ದಿಟ್ಟರೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ದಕ್ಕೆ ಸರಿ ಅಂತ ಅವ್ರ ಅಜ್ಜಿ ಹೆಸರು ಇಟ್ವಿ. ಅಂದರೆ ನಮ್ಮ ಮನೆಯವ್ರ ತಾಯಿ ಹೆಸರು, ಅವ್ರು ಇಲ್ವಲ್ಲ, ಸೊ ಅವ್ರ ಹೆಸರನ್ನೇ ಇಡೋಣ ಅಂದ್ಬಿಟ್ಟು ಮಮತಾ ಅಂತ ಅಲ್ಲೇ ಮಮತಾ ಅಂತ ಬರೆದ್ರು. ಮತ್ತು ಥರ್ಡ್ ಹೆಸರು ಬಂದ್ಬಿಟ್ಟು ವ್ಯವಹಾರದ ಹೆಸರು, ಅದೇ ಆಧಾರ್ ಕಾರ್ಡಲ್ಲಿ ಪ್ರತಿ ಡಾಕ್ಯುಮೆಂಟ್ಸಲ್ಲಿ ಇರೋವಂಥ ಹೆಸರು, ಅದನ್ನು ಸಹ ಯಶ್ವಿ ಅಂತ ಬರೆದ್ವಿ. ಅಂದರೆ ಇದನ್ನೆಲ್ಲ ನಾವು ಬರೀ ನೋಡಿರೋದಷ್ಟೇ ಅಲ್ವಾ, ಬೇರೆಯವ್ರ ಮನೆ, ಬೇರೆಯವ್ರ ಮಕ್ಕಳು ನಾಮಕರಣ ಅಥವಾ ಟಿ ವಿಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿರೋದು. ಇದೇ ಫಸ್ಟ್ ಟೈಮು ಮಗುದ ಹೆಸರು ಹೀಗೆ ಅಕ್ಷರದಲ್ಲಿ ಅಕ್ಕಿಯಲ್ಲಿ ಬರೀತಿರೋದು. ಒಂದು ಸ್ವಲ್ಪ ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ನನಗೆ ಒಂದು ಸ್ವಲ್ಪ ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು. ಏನೋ ಒಂಥರ ಸ್ವಲ್ಪ ಎಮೋಷ್ನಲ್ ಫೀಲೇ ಆಯಿತು. ಮಗುಗೆ ಹೆಸರು ಇಡ್ತಿದ್ದೀವಿ, ನಮ್ಮದೊಂದು ಪುಟ್ಟ ಮಗು ಇದೆ, ಅದೆಲ್ಲ ಒಂದು ಸ್ವಲ್ಪ ಕಣ್ಮುಂದೆ ಬರೋಕ್ಕೆ ಶುರು ಆಯಿತು. ಸೊ ಒಂಥರ ಚೆನ್ನಾಗಿತ್ತು. ಎಷ್ಟು ತನಕ ಹೆಂಗಿತ್ತು ಈ ಜರ್ನಿ ಎಲ್ಲ ನೆನೆಸ್ಕೊಳ್ತಾ ಇದ್ದೆ. ಸೊ ಅದಾದಮೇಲಿಂದ ಹೆಸರು ಅಕ್ಕಿ ಮೇಲೆ ಬರೆದ್ಮೇಲೆ ಮಗುನ ಕರ್ಕೊಂಡು ಮತ್ತೆ ತೊಡೆ ಮೇಲೆ ಕೂರಿಸ್ಕೊಂಡ್ವಿ. ಆ ಪೂಜೆ ಅದು ಇದು ಆಗಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. 11 ಗಂಟೆ ಮೇಲೇ ಆಗಿತ್ತು ಅನಿಸುತ್ತೆ, ಟೈಮ್ ಸರಿಯಾಗಿ ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ಮತ್ತೆ ಪೂಜೆ ಮಾಡಿ ಎಲ್ಲ ಮಂಗಳಾರತಿ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಆಗಿತ್ತು. ಆ್ಯಂಡ್ ಇದಷ್ಟು ಗ್ಯಾಪಲ್ಲಿ ಮಗುಗೆ ಹಾಲು ಇಲ್ಲ, ಪಾಪ ನಿದ್ದೆನೂ ಇಲ್ಲ. ಒಂದು ಸ್ವಲ್ಪ ನಮಗೆ ಪಾಪ ಅನಿಸ್ಬಿಡ್ತು, ನಾವೇ ತಪ್ಪು ಮಾಡಿದ್ವಿ. ಫಸ್ಟ್ ಕರ್ಕೊಂಬಂದಿದ ತಕ್ಷಣ ಒಂದು 10 ನಿಮಿಷ ಇರಿ ಅಂತ ಹೋಗಿ ಹಾಲು ಕುಡ್ಸ್ಕೊಂಬಂದ್ಬಿಟ್ಟಿದ್ರೆ ಮಲ್ಕೊಂಡಿದ್ದಿದ್ರು ನಡೀತಿತ್ತು ಮಗು. ಸೊ ಅದೊಂದು ಸ್ವಲ್ಪ ತಪ್ಪಾಯಿತು ಅಂತ ಅನಿಸ್ತು. ಬಟ್ ಅವಳು ಇಷ್ಟೋ ತನಕ ಆರಾಮಾಗೇ ಇದ್ಲು, ಏನೂ ಕ್ರ್ಯಾಂಕಿಯಾಗೆಲ್ಲ ಆಡಿಲ್ಲ. ನೀವೇ ನೋಡ್ಬೋದು, ಆರಾಮಾಗಿದೆ ಮಗು, ಏನೂ ಹತ್ತಿಲ್ಲ. ಕಾಮಾಗಿ ಸುಮ್ಮನೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಇತ್ತು. ಆಬ್ವಿಯಸ್ಲಿ ಅವಳಿಗೆ ಸೆಕೆ ಆಗಿರುತ್ತೆ, ಆ ಬಟ್ಟೆ ಬೇರೆ, ಹೂ ಹಾರ ಭಾರ, ಜನ ಬೇರೆ, ಇಷ್ಟೊಂದು ಜನ, ಎಲ್ಲಿ ಕರ್ಕೊಂಬಂದಿದ್ದೀವಿ, ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನಗೀತಾ ಇಲ್ಲ, ಅದಂತೂ ಇದ್ದಿದೆ ಬಿಡಿ. ನಮ್ಮ ಮಗುಗೆ ಕ್ಯಾಮ್ರಾ ಎತ್ತಿದ ತಕ್ಷಣ ಮಾಡ್ತಿರೋ ಸ್ಮೈಲ್ ಕೂಡ ಹೋಗ್ಬಿಡತ್ತೆ. ಸೊ ಅವಳು ಸ್ಮೈಲ್ ಮಾಡಿ ನಾನು ಸುಮ್ಮನೆ ಇದ್ದಾಳಲ್ಲ ಅಂತೇನೋ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಸುಮ್ಮನೆ ಕುತ್ಕೊಂಡಿರಲಿ ಸರಿ ಅಂದ್ಬಿಟ್ಟು
ಕೂರಿಸ್ಕೊಂಡು ನೋಡ್ತಾ ಇದ್ವಿ. ಕ್ಯಾಮ್ರಾಮ್ಯಾನ್ ಅವರೆಲ್ಲ ಪೋಸ್ ಮಾಡಿ ನಗಿರಿ 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 ಅಂತಾಯಿದ್ರು. ನಮ್ಮ ಮಗು ನಾನು ನಗಲ್ಲ, ನಾನು ಹಿಂಗೆ ಅಂತ ಕೂತಿರ್ತೀನಿ, ಇಟ್ಕೊಳ್ಳಂಗಿದ್ರೆ ಇಟ್ಕೊಳ್ಳಿ ಅಂತ ಸುಮ್ಮನೆ ಕೂತ್ಕೊಂಡಿದ್ರು. ಆಮೇಲಿಂದ ಅಪ್ಪ ಅಮ್ಮನಿಗೆ ಪಾದ ಪೂಜೆ ಮಾಡಬೇಕಂತ ಹೇಳಿದ್ರು. ಸೊ ಇದು ಮೇ ಬಿ ಮದುವೆಲಿ ಮಾಡಿದ್ದು ಅಷ್ಟೇ ಅನಿಸುತ್ತೆ ಅವರಿಬ್ಬರಿಗೂ ಪಾದ ಪೂಜೆ. ಆಮೇಲೆ ಇವಾಗ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಇಬ್ರಿಗೂ ನಿಲ್ಲಿಸ್ಕೊಂಡು ಪಾದ ಪೂಜೆ ಮಾಡ್ತಿದ್ವಿ. ಆಮೇಲಿಂದ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಅದಾದಮೇಲೆ ನಮ್ಮ ಮಾವಾಗೂ ಮಾಡಿ ಅಂತ ಹೇಳಿದ್ರು. ಸೊ ಇವ್ರದ್ದು ಆಗಿದ್ಮೇಲೆ ನಮ್ಮ ಮಾವಾಗೂ ಕಾಲು ತೊಳೆದು ಪೂಜೆ ಮಾಡಿದ್ವಿ. ಎಲ್ಲಾದ್ರ ಮಧ್ಯೆ ನಾನು ಒಂದು ವಿಷಯನೇ ಮರ್ತೋಗ್ಬಿಟ್ಟೆ. ನೀವೊಂದು ಗಮನಿಸಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸು ವೀಡಿಯೋಸ್ ಎಲ್ಲ ಅಂತ? ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ವೀಡಿಯೋಸು ಫೋಟೋಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಬ್ಬರು ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸು ಗ್ರೇಟ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದೆಮ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾನಂತೂ ವೀಡಿಯೋ ನೋಡುವಾಗೆಲ್ಲ ಒಂದು 100 ಸಲ ವಾವ್ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಲೇ ಹೇಳ್ಕೊಂಡು ವೀಡಿಯೋ ಪೂರ್ತಿ ನೋಡಿದ್ದೀನಿ. ಅಷ್ಟು ಸಖತ್ತಾಗಿ ಬಂದಿದೆ ವೀಡಿಯೋಸು ಫೋಟೋಸ್ ಎಲ್ಲನೂ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು. ನನಗಂತೂ ಅವ್ರು ಮಾಡಿರೋ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವಾಗಲಿಂದ ಅದನ್ನು ಕೇಳಲೇ ಇಲ್ಲ ನಾನು. ಬಟ್ ನಂಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಅನ್ನಿಸ್ತಿದೆ. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಂಗೆ ಗೊತ್ತು ನಾನು ಸಿಕ್ಕಾಪಟ್ಟೆ ಸಲ ಹೇಳ್ಬಿಟ್ಟಿದ್ದೀನಿ ಅಂತ. ಬಟ್ ಸ್ಟಿಲ್ ನಾನು ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಂಗೆ ಅನಿಸ್ತಿದೆ. ನಿಮ್ಗೇನು ಅನಿಸ್ತಿದೆ ಕಮೆಂಟ್ನಲ್ಲಿ ತಿಳಿಸಿ. ಪೂಜೆ ಎಲ್ಲ ಆಗೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿತ್ತು. ಆದಮೇಲೆ ಆರತಿ ಎತ್ತಿಬಿಡ್ತೀವಿ, ಒಂದು 5 ನಿಮಿಷ ಇರಿ ಅಂದರು. ಸೊ ಆರತಿ ಎತ್ತೋ ತನಕ ಮಗುನ ಎತ್ಕೊಂಡಿದ್ದೆ. ಆಮೇಲಿಂದ ಅವಳು ಅಳಕ್ಕೆ ಶುರು ಮಾಡಿದ್ಲು. ನೋಡಬೇಕಿತ್ತು ನೀವು ನನ್ನ ಮುಖ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಗು ಅಳ್ತಿದೆ ಅಂದಿದ ತಕ್ಷಣ ಯಾರಿಗೆ ತಾನೇ ಸುಮ್ಮನಿರೋಕ್ಕಾಗುತ್ತೆ? ಅವಳು ಏನೋ ಎವ್ರಿಡೇ ಅಳೋ ಮಗು ಅಂದರೆ ಬಿಡು ಅಳ್ತಿದೆ ಅನ್ಬೋದು. ಬಟ್ ಅವಳು ಅಳಲ್ಲ, ಎವ್ರಿಡೇ ಅಳಲ್ಲ, ನಕ್ಕೊಂಡಿರ್ತಾಳೆ. ಇವತ್ತು ಒಂದೇ ಸಲ ಹತ್ತಿದ್ದಾಳೆ ಅಂದಿದ ತಕ್ಷಣ ನಮಗೂ ಇರೋಕ್ಕಾಗ್ತಲ್ಲ, ಅವಳು ಫುಲ್ ಅಳ್ತಾ ಇದ್ದಾಳೆ. ಸರಿ ಬೇಗ ಮುಗಿಸಿ ನಾವು ಹೋಗ್ಬಿಟ್ಟು ಹಾಲು ಕುಡ್ಸ್ಕೊಂಬರ್ತೀವಿ ಅಂತ ಹೇಳಿಬಿಟ್ಟು ಕರ್ಕೊಂಡೋಗ್ಬಿಟ್ಟು ಹಾಲು ಕುಡ್ಸ್ಕೊಂಡು ಬಂದೆ. ಅದಾದಮೇಲಿಂದ ಇವಾಗ ತೊಟ್ಲು ಪೂಜೆ ಮಾಡಬೇಕು. ಏನಿಲ್ಲ, ನಮ್ಮದ್ರಲ್ಲಿ ಸ್ವಲ್ಪ ಶಾಸ್ತ್ರ ಇದೆ. ಮಗುನ ಈ ಥರ ತೊಟ್ಲು ಕೆಳಗೆ 3 ಟೈಮ್ಸ್ ಕೊಡಬೇಕು ಅತ್ತೆ ಸೋದರತ್ತೆ ಕೈಯಲ್ಲಿ ಅಂತ. ಯಾರ್ಯಾರ ಮನೇಲಿ ಯಾವ್ಯಾವ ಥರ ಶಾಸ್ತ್ರ ಇದೆ ಅಂತ ಗೊತ್ತಿಲ್ಲ. ನಿಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ 3 ಸಲ ಕೊಟ್ಟಿದ್ದಾದ್ಮೇಲಿಂದ ಮಗುನ ತೊಟ್ಲಲ್ಲಿ ಹಾಕ್ಬಿಟ್ಟು ಆಮೇಲೆ ಅತ್ತೆನೇ ಹೆಸರಿಡಬೇಕು. ಸೊ ಈ ಥರ 3 ಸಲ ಕೊಟ್ಟಿದ ತಕ್ಷಣವೇ ಅಳಕ್ಕೆ ಶುರು ಮಾಡಿಬಿಟ್ಲು. ಅವಳು ಅಳ್ತಿರೋ ಸೌಂಡ್ ಕೇಳಿಸ್ಕೊಂಡು ನನಗೆ ಫುಲ್ ಟೆನ್ಷನ್ ಆಗ್ತಾಯಿತ್ತು. ಎಲ್ಲರೂ ಹೇಳ್ತಾರೆ ಟೆನ್ಷನ್ ಮಾಡ್ಕೊಬೇಡ, ಮಕ್ಕಳಂದರೆ ಅತ್ತೆ ಇರ್ತಾರೆ, ನೀ ಏನು ಮಾಡೋಕ್ಕೆ ಹೋಗ್ಬೇಡ, ನಾಮಕರಣ ಅಲ್ವಾ, ಜನ ನೋಡ್ತಾರೆ, ಏನೋ ಹೊಸ ಜಾಗ ಅಳ್ತಾರೆ ಅಂತ. ಬಟ್ ನನ್ನ ಕೈಲಿ ನೋಡೋಕ್ಕೆ ಆಗ್ತಿಲ್ಲ ಅವಳು ಅಳ್ತಿರೋದನ್ನ. ಸರಿ ಅಂತ ಸ್ವಲ್ಪ ನನ್ನ ಹತ್ರ ಇದ್ದರೆ ಆರಾಮಾಗಿ ಇರ್ತಾಳೆ. ಬಟ್ ಬೇರೆಯವ್ರ ಹತ್ರ ಹೋದರೆ ಅಳ್ತಾಯಿದ್ಲು. ಸೊ ಈ ತೊಟ್ಲು ಪೂಜೆ ಎಲ್ಲ ಸ್ವಲ್ಪ ಬೇಗ ಮುಗಿಸಿ ಅಂತ ಹೇಳಿ ಬೇಗ ಮುಗಿಸಿದ್ದಾದ್ಮೇಲೆ ತೊಟ್ಲಿಗೆ ಹಾಕಿದ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲಿಂದ ನಾನು ಎತ್ಕೊಂಡ್ಮೇಲೆ ಸುಮ್ಮನೆ ಇದ್ಲು, ಏನು ಹತ್ಕೊಂಡಿರಲಿಲ್ಲ. ಈ ಸ್ವಲ್ಪ ಒಂದು 20 ಮಿನಿಟ್ಸ್ ಅನಿಸುತ್ತೆ, ಒಂದು 20 ಮಿನಿಟ್ಸ್ ಒಂದು ಸ್ವಲ್ಪ ತೊಟ್ಲಿಗೆ ಹಾಕೋ ತನಕ ಫುಲ್ಲು ಜೋರು ಕಿರ್ಚ್ತಾ ಆಡ್ತಾಯಿದ್ಲು. ಸೊ ಶೆಕೆ ನಮ್ಮ ಮೇಡಮ್ಗೆ ಶೆಕೆ ಬೇರೆ, ಆ ಡ್ರೆಸ್ ಬೇರೆ ಅವತ್ತು ಆ ಥರ ಹಾಕ್ಕೊಂಡಿಲ್ಲ, ಬರೀ ಶರ್ಟು ಪ್ಯಾಂಟ್ ಹಾಕ್ಕೊಂಡಿದ್ಬಿಟ್ಟು ಇವಾಗ ಒಂದೇ ಸಲ ಆ ಥರ ಬಟ್ಟೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಕ್ರ್ಯಾಂಕಿ ಫೀಲ್ ಆಗಿರುತ್ತೆ. ಸೊ ಅದಾದಮೇಲಿಂದ ಅವ್ರ ಅತ್ತೆ ಕೈಲಿ ಕೊಟ್ಬಿಟ್ಟು ಅವರು ನೇಮ್ ಇಡ್ತಾರೆ. ಸೊ ಕಿವಿಲಿ ಇಡಬೇಕು, ಅತ್ತೆನೇ ಇಡಬೇಕು. ತೊಟ್ಲಿಗೆ ಹಾಕುವಾಗ ಹಾಗೆ ಹೆಸ್ರು ಇಟ್ಕೊತ ಹಾಕಿದ್ರು. ಚೆನ್ನಾಗಾಯಿತು. ಅವಳೊಂದು ಸ್ವಲ್ಪ ಹತ್ತಿದ್ದು ಬಿಟ್ಟರೆ ಎಲ್ಲ ಫಂಕ್ಷನ್ಸ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಖತ್ತಾಗಾಯಿತು. ಮಗು ಒಂದು ಸ್ವಲ್ಪ ಹತ್ತಿದ್ದು ಅವ್ರದ್ದೇನೂ ತಪ್ಪಿಲ್ಲ ಬಿಡಿ. ಒಂದು ಸ್ವಲ್ಪ ನಿದ್ದೆ ಆಗಿಲ್ಲ ಮತ್ತು ಹೊಟ್ಟೆ ಬೇರೆ ಹಸಿತಾ ಇರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಇಟ್ಲು ಅಷ್ಟೇ. ಸೊ ಅಮ್ಮ ಹೇಳಿದರು ಅವಳ ಹತ್ರ ನೀನು ಏನು ಟೆನ್ಷನ್ ತೊಗೋಬೇಡ, ನೀನು ಆರಾಮಾಗಿರು ಅಂತ. ನಾನು ಆ ಮೂಮೆಂಟಲ್ಲಿ ನಾನು ಕಿರ್ಚಾಡ್ತಾಯಿದ್ದೆ. ಅವಳು ಹೇಳ್ತಿದ್ದಾಳೆ, ಆಮೇಲೆ ಮಾಡೋಣ ಅವಳು ಅಳ್ತಿದ್ದಾಳೆ ಅಂತ. ಅವಳ ಪರವಾಗಿಲ್ಲ, ನೀನು ಕೊಟ್ಬಿಟ್ಟು ಅಲ್ಲಿ ಅದಾಗ್ಬಿಡ್ಲಿ ಶಾಸ್ತ್ರ, ಆಮೇಲೆ ಕರ್ಕೊಂಡೋಗಿ ನಿನಗೇನಾದರೂ ಮಾಡ್ಕೊ ಅಂದ್ಬಿಟ್ಟು ಫಸ್ಟು ಶಾಸ್ತ್ರ ಮುಗಿಸ್ಬಿಟ್ರು. ತಾಯಂದ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಏನು ಬೇಕಾದ್ರೂ ತೊಡ್ಕೊಂಬಿಡ್ತೀವಿ. ಆದರೆ ನಮ್ಮ ಕಣ್ಮುಂದೆ ನಮ್ಮ ಮಗು ಅಳ್ತಿದ್ರೆ ಅದನ್ನು ನೋಡ್ಕೊಂಡಂತೂ ಸುಮ್ಮನಿರೋದಕ್ಕೆ ಆಗೋದೇ ಇಲ್ಲ. ಅದರಲ್ಲೂ ಏನೋ ಎವ್ರಿಡೇ ಅಳೋ ಮಗು ಅಂದರೆ ಬಿಡು, ಅದು ಅಭ್ಯಾಸ ಆಗಿದೆ ಅನ್ಬೋದು. ಈ ಮಗು ಅಳೋದಿಲ್ಲ, ಎಲ್ಲರ ಜೊತೆ ಆಟ ಆಡ್ಕೊಂಡಿರುತ್ತೆ, ನಕ್ಕೊಂಡಿರುತ್ತೆ. ಸೊ ಅಂಥ ಮಗು ಇವತ್ತು ಕಣ್ಣಲ್ಲಿ ನೀರು ಬರೋ ಥರ ಅಳ್ತಿದ್ರೆ ನನಗೆ ಈ ವಿಡಿಯೋ ನೋಡ್ತಿದ್ರೇ ಅಳು ಬರ್ತಿದೆ. ನಾಮಕರಣ ನಡೀತಿದೆ, ಮಗು ಹೆಸರಿಡ್ತಿದ್ದೀವಿ, ಒಂಥರ ಸೆಲೆಬ್ರೇಷನ್ ಮಾಡೋ ಜಾಗದಲ್ಲಿ ಅವಳು ಹತ್ತಿದ್ರಿಂದ ನಾನು ಸುಮ್ಮನೆ ಟೆನ್ಷನ್ ತೊಗೊಂಡು ನನಗೂ ಕಣ್ಣಲ್ಲಿ ನೀರು ಬರ್ಕೊಂಡು ಒಂದು ಸ್ವಲ್ಪ ಏನೋ ಗಾಬರಿ ಥರನೇ ಆಗೋಯ್ತು. ಬಟ್ ಹೆಂಗಾಗಬೇಕಿತ್ತೋ ಹಾಗೆ ಆಗಬೇಕು ಅಂತ ಅನಿಸುತ್ತೆ. ಸೊ ಹಾಗೆ ಚೆನ್ನಾಗಾಯಿತು. ಸೊ ತೊಟ್ಲಲ್ಲಿ ಹಾಕಿದ್ದಾದ್ಮೇಲಿಂದ ಒಂದು ಸ್ವಲ್ಪ ಹೊತ್ತು ನಾನು ಎತ್ಕೊಂಡೋಗಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಫೀಡ್ ಮಾಡಿಸಿ ನಿಧಾನಕ್ಕೆ ಕಾಮಾಗಿ ಆದಮೇಲೆ ಬಂದು ನೇಮ್ ರಿವೀಲಿಂಗ್ ಮಾಡಿದ್ವಿ. ಸೊ
ಮೊದಲು ಆ ಡ್ರೆಸ್ನ ಚೇಂಜ್ ಮಾಡಿಬಿಡೋಣ ಅಂತ ಥಿಂಕ್ ಮಾಡಿದೆ. ಬಟ್ ಇವಾಗಿನ್ನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಅಂದ್ಬಿಟ್ಟು ಇದೇ ಡ್ರೆಸ್ಸಲ್ಲೇ ಇರಲಿ ಅಂದ್ಬಿಟ್ಟು ಅದೇ ಡ್ರೆಸ್ಸಲ್ಲೇ ನೇಮ್ ರಿವೀಲಿಂಗ್ ಮಾಡ್ತಿದ್ದೀವಿ. ಸೊ ಈ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ. ಸೊ ಇದೇ ಥರ ನಮ್ಮ ಮಗುದು ನೇಮ್ ರಿವೀಲಿಂಗ್ ಮಾಡಿದ್ವಿ. ಲೋಟಸ್ ಥೀಮಲ್ಲೇ ಬೇಕು ಅಂತ ಥಿಂಕ್ ಮಾಡಿ ಲೋಟಸ್ ಥೀಮಲ್ಲೇ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಆ ನೇಮ್ ರಿವೀಲಿಂಗ್ ಬೋರ್ಡ್ ಸಹ. ಎಷ್ಟು ಚೆನ್ನಾಗಿ ಬಂದಿದೆ, ಇದು DIY ಹೇಗೆ ಮಾಡಿದೆ ಅಂತ ಗೆಸ್ ಮಾಡಿ ನೋಡೋಣ. ಸೊ ಅದರ ವಿಡಿಯೋ ಸಹ ನಾನು ಆದಷ್ಟು ಬೇಗ ನಾಳೆ ಅಥವಾ ನಾಳಿದ್ರಲ್ಲೇ ಅಪ್ಲೋಡ್ ಮಾಡಿಬಿಡ್ತೀನಿ, ಬೇಗ ಎಡಿಟ್ ಮಾಡಿ. ಸೊ ನಮ್ಮ ಮಗು ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಯಶ್ವಿ ಅಂತ. ಸೊ ಹೆಸರು ಹುಡ್ಕೋದು ಒಂಥರ ದೊಡ್ಡ ಸಾಹಸನೇ ಆಗಿತ್ತು ನಮ್ಮಿಬ್ಬರಿಗೆ. ನನಗಿಷ್ಟ ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಅವ್ರಿಗೆ ಇಷ್ಟ ಆದರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಆ್ಯಂಡ್ ನಿಜ ಹೇಳಬೇಕಂದ್ರೆ 1 ಮಂತ್ ಬ್ಯಾಕೇ ನಾವು ಹೋಗ್ಬಿಟ್ಟು ಕ್ಲೀನಾಗಿ ನಕ್ಷತ್ರ ಕೇಳಿಕೊಂಡು ಯಾವ್ಯಾವ ಅಕ್ಷರ ಬರುತ್ತೆ ಅಂತೆಲ್ಲ ಕೇಳ್ಕೊಂಡು ಬಂದಿದ್ದು. ಸೊ ಯಾಯಿಂದ ಏನು ಇಡ್ಬೋದು ಅಂತೆಲ್ಲ ಹೇಳ್ತಿರುವಾಗ ನಾನು ಅಂತ ಹೇಳಿದ್ರೆ ಅವರೊಂದು ಹೇಳ್ತಾರೆ, ನಾನು ಯಶ್ನ ಅಂತ ಹೇಳಿದ್ರೆ ಸ್ಕೂಲಲ್ಲೆಲ್ಲ ಅರ್ಶಿನ ಕುಂಕುಮ ಅಂತ ರೇಗಿಸ್ತಾರೆ ಅಂತ. ಸೊ ಅವರೊಂದು ಹೇಳಿದ್ರೆ ನಾನೊಂದು ಹೇಳ್ತಿದ್ದೆ. ಸೊ ಹೆಸರು ಯಾವಾಗ ಫೈನಲೈಸ್ ಆಯಿತು ಅಂದರೆ ಆ ಲೋಟಸ್ ನೇಮ್ ರಿವೀಲಿಂಗ್ ಬೋರ್ಡ್ ಮಾಡ್ತಿದ್ವಲ್ಲ, ಸೊ ಇನ್ನೇನು 2 ಡೇಸ್ ಇದೆ ಅನ್ನುವಾಗ ಏನು ಬರಿಬೇಕು ಹೆಸರು ಹೇಳಿ ಅಂತ ಇಬ್ಬರು ಫೋನಲ್ಲಿ ಮಾತಾಡ್ಕೊತಿರುವಾಗ ಸರಿ ಯಶ್ವಿನೇ ಇರಲಿನಾ ಅಂತ ಇಬ್ಬರೂ ಸರಿ ಇರಲಿ ಯಶ್ವಿನೇ ಅಂದ್ಬಿಟ್ಟು ನೇಮ್ ಕೂಡ ಚೆನ್ನಾಗಿದೆ ಮೀನಿಂಗ್ ಅಂದ್ಬಿಟ್ಟು ಯಶ್ವಿ ಅಂತಲೇ ಇಟ್ವಿ. ಸೊ ಯಶ್ವಿ ಅಂದರೆ ಮೀನಿಂಗ್ ಬಂದುಬಿಟ್ಟು ಸಕ್ಸಸ್ ಆ್ಯಂಡ್ ಗ್ಲಾರಿ, ಫೇಮ್ ಅನ್ನೋ ಥರ ಬರುತ್ತೆ. ಸೊ ಅದಕ್ಕೆ ನಮಗೆ ರೆಪ್ರೆಸೆಂಟ್ ಆಗೋ ಥರ ಅನಿಸಿದ್ದು ಗಾಡೆಸ್ ಲಕ್ಷ್ಮಿ. ಸೊ ಗಾಡೆಸ್ ಲಕ್ಷ್ಮಿಗೆ ಲೋಟಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಂಪ್ಲೀಟಾಗಿ ಲೋಟಸ್ ಥೀಮಲ್ಲಿ ಮಾಡಿದ್ದು. ಎಲ್ಲದೂ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಿ ತುಂಬ ಸ್ಪೆಸಿಫಿಕ್ಕಾಗಿ ಇದೇ ಥರ ಬೇಕು ಅಂತ ಜಾಸ್ತಿ ಹಠ ಮಾಡಿ ಮಾಡಿಸ್ಕೊಂಡಿದ್ದೀನಿ. ಸೊ ಎಲ್ಲನೂ ನಾನು ಹೇಗೆ ಬೇಕೋ ಹಾಗೆ ಆಯಿತು. ಸೊ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಬಂದು ಇವಾಗ ಫ್ಯಾಮಿಲಿ ಫೋಟೋಸು ಬಂದಿರೋರ ಜೊತೆ ಎಲ್ಲನೂ ಫೋಟೋಸ್ ತೊಗೊತಾ ಇದ್ವಿ. ನಮ್ಮ ಮೂವರದು ಡ್ರೆಸ್ ಕೋಡ್ ಸಹ ನಾನೇ ಡಿಸೈಡ್ ಮಾಡಿದ್ದು. ಏನಂದರೆ ಫಸ್ಟ್ ಆ್ಯಕ್ಚುಲಿ ನನ್ನ ತಲೆ ಏನಾಯಿತು, ಲೋಟಸ್ ಅಂದ ತಕ್ಷಣ ಪಿಂಕ್ ಬಾರ್ಡರ್ ಇರೋ ಥರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನಾನು ಕ್ರೀಮ್ ವಿತ್ ಪಿಂಕ್ ಅಥವಾ ಗೋಲ್ಡ್ ವಿತ್ ಪಿಂಕ್ ಚೆನ್ನಾಗಿರುತ್ತೆ ಅಂತ ಫಸ್ಟು ಸ್ಯಾರಿ ಶಾಪಿಂಗ್ ಹೋಗಿದ್ದು. ಬಟ್ ಅಲ್ಲಿ ನೋಡ್ತಾ ನನಗೆ ಇದು ಯಾಕೋ ಈ ಕಲರ್ ಇಷ್ಟ ಆಯಿತು, ಪಿಸ್ತಾ ಗ್ರೀನ್ ಥರ ಇತ್ತು ಮತ್ತು ಅದಕ್ಕೆ ಪಿಂಕ್ ಬ್ಲೌಸ್ ಬಂದಿತ್ತು. ಸೊ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಇದು ತೊಗೊಂಡು ಬಂದೆ. ಅದಾದಮೇಲೆ ನನ್ನ ಸ್ಯಾರಿ ಕಲರ್ಗೆ ಅವರಿಬ್ಬರದು ಸಿಲ್ಕ್ ಕ್ಲಾತ್ನ ಮ್ಯಾಚ್ ಮಾಡ್ಕೊಂಡಿದ್ದು. ಸೊ ಅವರಿಬ್ಬರು ಸಿಲ್ಕ್ ಕ್ಲಾತ್ನ ಮ್ಯಾಚ್ ಮಾಡಿ ಅವಳಿಗೆ ಬಾರ್ಡರ್ ಕೊಡೋಣ ಅಂದ್ಕೊಂಡೆ. ಬಟ್ ಇಲ್ಲ, ತುಂಬ ಗ್ರ್ಯಾಂಡ್ ಆಗಿಬಿಡುತ್ತೆ ಮಗುಗೆ, ಸ್ವಲ್ಪ ಸಿಂಪಲಾಗಿ ಇರಲಿ ಅಂದ್ಬಿಟ್ಟು ಅವಳಿಗೆ ಒಂದು ಬ್ರಾಕೆಟ್ ಪಿಂಕ್ ಬ್ಲೌಸ್ನ ತೊಗೊಂಡೆ ಮ್ಯಾಚಿಂಗು. ಸೊ ಅವಳದು ಸಿಂಪಲಾಗಿ ಬ್ರಾಕೆಟ್ ಬ್ಲೌಸ್ಗೆ ಸ್ಕರ್ಟ್ಗೆ ಸಿಂಪಲಾಗಿ ಒಂದು ಬಾರ್ಡರ್ ಕೊಟ್ಟಿದ್ದೀನಿ ಅಷ್ಟೇ. ಅದಾದಮೇಲಿಂದ ಅವಳು ನಾರ್ಮಲ್ ಬ್ಲೌಸ್ ಅಷ್ಟೇ, ಅವಳಿಗೇನು ವರ್ಕ್ ಮಾಡಿಸಿಲ್ಲ. ಆ್ಯಂಡ್ ಅವ್ರದ್ದು ಬಂದರೆ ಅವರು ಸಿಕ್ಕಾಪಟ್ಟೆ ಡ್ರೆಸ್ಸಲ್ಲಿ ಕನ್ಫ್ಯೂಷನ್ ಇದ್ದರು. ಜುಬ್ಬ ಹಾಕ್ಕೊಳ್ಳಲ್ಲ, ನಾನು ಅದು ಹಾಕ್ಕೊಳ್ಳಲ್ಲ ಇದು ಹಾಕ್ಕೊಳ್ಳಲ್ಲ ಅಂತಿದ್ರು. ಸೊ ಫೈನಲಿ ಕುರ್ತಾ ತನಕ ಬಂದು ಕನ್ವಿನ್ಸ್ ಮಾಡಿ ಕುರ್ತಾಗೆ ಪಂಚೆ ಆದರೂ ಹಾಕ್ಕೊಳ್ಳಿ ಅಂತ ಹೇಳಿ ಕುರ್ತಾ ಹಾಕ್ಕೊಂಡ್ರು. ಸೊ ಅದಕ್ಕೆ ಸಹ ನಾನು ಲೋಟಸಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ. ನನ್ನ ಬ್ಲೌಸು ಸಹ ಲೋಟಸ್ ಎಂಬ್ರಾಯ್ಡ್ರಿ, ಅವ್ರದ್ದು ಸಹ ಲೋಟಸ್ ಎಂಬ್ರಾಯ್ಡ್ರಿ. ನಿಮ್ಗೆ ಅನಿಸ್ತಿರ್ಬೋದು ಯಾಕೆ ಇಷ್ಟು ಚಿಕ್ಕ ಡೀಟೇಲ್ಸ್ ಸಹ ಇಷ್ಟು ಸ್ಪೆಸಿಫಿಕ್ಕಾಗಿ ಥಿಂಕ್ ಮಾಡ್ತಿದ್ದೀನಿ ಅಂತ. ನಂಗೆ ಎಲ್ಲನೂ ಅಷ್ಟು ಸ್ಪೆಸಿಫಿಕ್ಕಾಗಿ ಮಾಡಿದ್ರೇ ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ಏನು ಖುಷಿ ವಿಚಾರ ಅಂದರೆ ನಾನು ಏನೇನು ಸ್ಪೆಸಿಫಿಕ್ಕಾಗಿ ಏನೇನು ಆಗಬೇಕು ಅಂದ್ಕೊಂಡಿದ್ದೆ, ಹಾರ, ಬ್ಲೌಸ್ ಡಿಸೈನು, ಹಿಂದೆ ಬ್ಯಾಕ್ ಡ್ರಾಪು, ಅವಳ ಡ್ರೆಸ್ಸು, ಪ್ರತಿಯೊಂದು ಹೇಗೆ ಬೇಕೋ ಎಲ್ಲನೂ ಹಾಗೆ ತುಂಬ ಚೆನ್ನಾಗಾಯಿತು. ಅದೇ ಒಂದು ತುಂಬ ದೊಡ್ಡ ಖುಷಿ ನನಗೆ. ಹೀಗೆ ನನಗೆಲ್ಲನೂ ಸ್ಪೆಸಿಫಿಕ್ಕಾಗಿ ನಾನು ಏನೇನು ಅಂದ್ಕೊಂಡಿದ್ದೆ ಅದನ್ನೆಲ್ಲ ಮಾಡಿಕೊಡೋರು ನನ್ನ ಸುತ್ತಮುತ್ತ ಇದ್ದಿದ್ದರಿಂದ ನನಗೆ ತುಂಬ ಖುಷಿ ಆಯಿತು. ಸೊ ಅದಾದಮೇಲಿಂದ ಮತ್ತೆ ಇನ್ನೊಂದು ಸಲ ಈ ಡ್ರೆಸ್ಸಲ್ಲಿ ಬಂದು ನೇಮ್ ಬೋರ್ಡ್ ಮುಂದೆ ಫೋಟೋ ಇಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋ ಇಡ್ಸ್ಕೊತಾ ಇದ್ವಿ. ನಮ್ಮ ಮೇಡಮ್ ಅವ್ರಿಗಿನ್ನ ನಿದ್ದೆ ಹೋಗಿಲ್ಲ ಸರಿಯಾಗಿ, ಆದರೂ ಸುಮ್ಮನೆ ಹೆಂಗೋ ಇದ್ದರು, ಹಠ ಮಾಡ್ದಿರ. ಆಮೇಲೆ ಫ್ಯಾಮಿಲಿ ಫೋಟೋಸ್ ಇಟ್ಕೊಂಡ್ವಿ. ಇವಾಗ ನಿದ್ದೆ ಮಾಡಿ ಎದ್ಮೇಲಿಂದ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ರು. ಸೊ ಎಲ್ಲ ಫೋಟೋಸ್ ಈಗ ಆ್ಯಪಲ್ಲಿ ತೊಗೊಂಡ್ಬಿಡೋಣ ಚೆನ್ನಾಗಿ ಅಂದ್ಬಿಟ್ಟು ಏನೇನು ಥರ ಫೋಟೋಸ್ ಬೇಕೋ ಎಲ್ಲನೂ ಇವಾಗ ತೊಗೊಂಡ್ಬಿಟ್ವಿ ಚೆನ್ನಾಗಿ. ಈ ಮೊಮೆಂಟ್ಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು, ಖುಷಿ ಆಯಿತು. ಅವಳು ನಕ್ಕೊಂಡು ಆರಾಮಾಗಿ ಆಟ ಆಡಿಕೊಂಡು ಫೋಟೋಸ್ ಇದ್ದಿದ್ದಕ್ಕೆ ಒಂದು ಸಮಾಧಾನ. ಸೊ ಅವಳು ಇಷ್ಟೊತ್ತು ಮಾಡಿದ್ದು ಎಲ್ಲನೂ ಈ ಮೊಮೆಂಟಲ್ಲಿ ನಮಗೆ ಆರಾಮಾಗಿ ಚೆನ್ನಾಗಿ ಅನಿಸ್ತು. ಸೊ ಆ್ಯಂಡ್ ಈ ಲೋಟಸ್ದು ಎಂಟ್ರಿ ಮಾಡಬೇಕಂತ ಇದ್ದಿದ್ದು ಐಡಿಯಾ ಆ್ಯಕ್ಚುಲಿ. ಪೂಜಾರ್ ಬಂದರು, ಸೊ ಜನ ಎಲ್ಲ ಬಂದಿದ್ದರು, ಮಗು ಬೇರೆ ಅಳ್ತಿತ್ತು. ಸೊ ಎಂಟ್ರಿ ಮಾಡೋಕ್ಕಾಗಲಿಲ್ಲ ಇದರಲ್ಲಿ. ಆಮೇಲಿಂದ ಸರಿ ಹಾಗೆ ಕೂರಿಸ್ಕೊಂಡು ಫೋಟೋ ಇಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಎಂಟ್ರಿ ಥರ ಮಾಡಿದ್ವಿ. ಆ ಕಡೆಯಿಂದ ಬಂದಿದ್ದು ಆ ವಿಡಿಯೋನೇನು ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಇನ್ನೂ ಕ್ಯಾಂಡಿಡ್ ವಿಡಿಯೋನ ಎಡಿಟ್ ಮಾಡಿ ವಿಡಿಯೋಗ್ರಾಫರ್ಸಿಗೆ ಕೊಡ್ತಾರೆ, ಅದು ಸಪ್ರೇಟಾಗಿ ಎಡಿಟ್ ಆಗಿ ಬರುತ್ತೆ. ಸೊ ಆ್ಯಂಡ್ ಈ ಮೇಕಿಂಗ್ ವಿಡಿಯೋ ಸಹ ಇನ್ನೊಂದು ಸಪ್ರೇಟಾಗಿ ಬರುತ್ತೆ. ಈಗ ಹೇಗೆ ಮಾಡಿದ್ವಿ ಎಲ್ಲ ಬ್ಯಾಕ್ ಡ್ರಾಪ್ ಪ್ರತಿಯೊಂದು ಆ ಕೊಕೊನೆಟ್ ಲೀಫಿಂದ ಹಿಡ್ದು ಪ್ರತಿಯೊಂದೂ ಹೇಗೆ ಮೇಕಿಂಗ್ ಮಾಡಿದ್ವಿ ಅಂತ ಆ
ವೀಡಿಯೋಸ್ ಬರುತ್ತೆ. ಸೊ ಅಲ್ಲಿ ತನಕ ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದಾದ್ಮೇಲಿಂದ ಮಗು ಆರಾಮಾಗಿ ಕಾಮಾಗಿದ್ಲು. ಈ ಮೂಮೆಂಟ್ಸಲ್ಲಿ ನಮ್ಗೆ ಯಾವ್ಯಾವ ಥರ ಫೋಟೋಸ್ ಬೇಕು, ಯಾರ್ಯಾರಿಗೆ ಫೋಟೋಸ್ ಬೇಕು, ಎಲ್ಲರೂ ಬನ್ನಿ ಆರಾಮಾಗಿ ಫೋಟೋ ಇಟ್ಕೊಳ್ಳಿ ಅಂದ್ಬಿಟ್ಟು ಇಡ್ಸ್ಕೊತಾ ಇದ್ವಿ. ಆ್ಯಂಡ್ ಮಗುಗೆ ನಗ್ಸೋ ಅಷ್ಟರಲ್ಲಿ ಎಲ್ಲರೂ ಅಲ್ಲಿ ಹೇಗೆ ನಿಂತಿದ್ರು, ನೀವು ಆ ವಿಡಿಯೋ ನೋಡಿರ್ತೀರ ಅನಿಸುತ್ತೆ. ಎಫರ್ಟ್ಸ್ದು ಎಲ್ಲರೂ ಅಲ್ಲಿ ಸ್ಟೇಜ್ ಕೆಳಗೆ ನಿಂತ್ಕೊಂಡು ಮಗುಗೆ ನಗ್ಸ್ಕೊಂಡಿದ್ರು. ಅವಳು ನಕ್ಕೊಂತ ಫೋಟೋಸ್ ಇಟ್ಕೊಂಡ್ವಿ. ಇದೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಫೈನಲಿ ಮಗು ನಕ್ಕೊಂಡಿದೆ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಫೋಟೋಸ್ ಇಟ್ಕೊಂಡಿದ್ವಿ. ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಸ್ಗಿಂತ ತುಂಬಾ ಚೆನ್ನಾಗಾಗಿತ್ತು. ಊಟ ಇರ್ಬೋದು, ಬಂದಿರೋರು ಎಲ್ಲರೂ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ಮಳೆ ಬಿಟ್ಟರೆ ಇನ್ನು ಎಲ್ಲನೂ ತುಂಬ ಚೆನ್ನಾಗಿತ್ತು. ಮಳೆ ಬಂದಿದ್ದ ಕಾರಣ ತುಂಬ ಜನ ಬರೋಕ್ಕಾಗಲಿಲ್ಲ. ನಾವು ಇನ್ವೈಟ್ ಮಾಡಿದ್ದಲ್ಲಿ ಅರ್ಧ ಜನ ಅಷ್ಟೇ ಬಂದಿದ್ದರು. ಆ್ಯಂಡ್ ಯಾರ್ಯಾರು ಬಂದು ನಮ್ಮ ಮಗುಗೆ ಹರಿಸಿ ಹಾರೈಸಿದ್ದೀರಾ ಅವ್ರಿಗೆಲ್ರಿಗೂ ನಾನು ಪರ್ಸ್ನಲಿ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನನಗೆ ಹೇಳೋಕ್ಕಾಗಿತ್ತೋ ಇಲ್ವೋ ಗೊತ್ತಿಲ್ಲ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಇವಾಗ ಹೇಳ್ತಿದ್ದೀನಿ. ಆ್ಯಂಡ್ ಯಾರ್ಯಾರು ಇನ್ವೈಟ್ ಮಾಡಿ ಸಹ ಬಂದಿಲ್ಲ, ಈ ವ್ಲಾಗ್ ಮುಖಾಂತರ ನೋಡಿ ನಮ್ಮ ಮಗುಗೆ ಹರಿಸಿ ಹಾರೈಸಿ. ನಾನು ಪರ್ಸ್ನಲಿ ತುಂಬ ಕಡಿಮೆ ಜನನ ಇನ್ವೈಟ್ ಮಾಡಿದ್ದು, ಯಾಕಂದರೆ ಸ್ವಲ್ಪ ಕಡಿಮೆ ಟೈಮ್ ಇತ್ತಿದ್ದರಿಂದ. ಆ್ಯಂಡ್ ಯಾರ್ಯಾರಿಗೆ ಇನ್ವೈಟ್ ಮಾಡೋಕ್ಕೆ ಆಗಲಿಲ್ಲ, ಸಾರಿ. ಆ್ಯಂಡ್ ಈ ವ್ಲಾಗ್ ಮುಖಾಂತರ ನೀವು ಇಲ್ಲಿ ಪ್ರೆಸೆನ್ಸ್ ಆಗಿದ್ದೀರಾ ಅಂತ ಭಾವಿಸ್ಕೊಂಡು ನಮ್ಮ ಮಗುಗೆ ಆಶೀರ್ವಾದ ಮಾಡಿ. ಇವತ್ತು ಫೈನಲಿ ನಮ್ಮ ಮಗುದು ನಾಮಕರಣ ಮಾಡಿ ಅವಳಿಗೆ ಹೆಸರಿಟ್ಟಿದ್ದೀವಿ. ಈ ಹೆಸರು ಆ ಮಗುವಿನ ಕೊನೆ ಉಸಿರಿರೋವರೆಗೂ ಇರುತ್ತೆ. ಆ್ಯಂಡ್ ಈ ಕ್ಷಣಗಳು ಅವಳಿಗೆ ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಾಯಿಯಾಗಿರೋ ನನ್ನ ಮನಸ್ಸಲ್ಲಿ ಇದು ಕೊನೆವರೆಗೂ ಶಾಶ್ವತವಾಗಿ ಉಳ್ಕೊಂಡಿರೋ ಒಂದು ಮೋಸ್ಟ್ ಮೆಮೊರೇಬಲ್ ಚೆರಿಷಬಲ್ ಮೆಮೊರಿಯಾಗಿ ಉಳ್ಕೊಂಡಿರುತ್ತೆ. ಸೊ ಇವತ್ತಿನ ದಿನ ಹೀಗೆ ಸುಂದರವಾಗಿ ಇಷ್ಟು ಅದ್ಭುತವಾಗಿ ನಡೆಯೋಕ್ಕೆ ಯಾರ್ಯಾರು ಸಾಕ್ಷಿಯಾಗಿದ್ರಿ, ಯಾರ್ಯಾರು ಕಾರಣ ಆಗಿದ್ರಿ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಗಳು ಯಶ್ವಿಗೆ, ನಮ್ಮ ಕುಟುಂಬಕ್ಕೆ ನಿಮ್ಮ ಎಲ್ಲರೂ ಪ್ರೀತಿ ತುಂಬ ತುಂಬ ಇರಲಿ ಅಂತ ಕೇಳ್ಕೊತೀನಿ. ಜಾಸ್ತಿ ಪ್ರೀತಿ ಕೊಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಇಷ್ಟ ಆಯಿತು ಅಂತ ಆದಷ್ಟು ಬೇಗ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಲ್ಲರೂ ಫೀಡ್ಬ್ಯಾಕ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿರ್ತೀವಿ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ಅದನ್ನಂತೂ ನೀವು ನೋಡಲೇಬೇಕು. ಇಟ್ಸ್ ಲೈಕ್ ಅ ವೆರಿ ಕ್ಯೂಟ್ ಹಾರ್ಟ್ ಫೆಲ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಲಾಸ್ಟಲ್ಲಿರೋ ಆ ಕ್ಲಿಪ್ಪಿಂಗ್ ನೋಡಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.